ನಾವು ಇಂದಿನ 2 ಎಪಿಸೋಡ್ಗಳಲ್ಲಿ ಫ್ಲೀಗಳಿಂದ ನಾಯಿಗಳಿಗಾಗುವ ತೊಂದರೆ ಮತ್ತು ಅದರ ಲೈಫ್ ಸೈಕಲ್, ಬ್ರೀಡಿಂಗ್ ಮತ್ತು ಐಡಿಂಗ್ ಪ್ಲೇಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಅದರ ಸೊಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ಅಕಸ್ಮಾತ್ ನೀವು ಒಂದು ಫ್ಲೀ ನೋಡಿದ್ರೆ ಅರ್ಥ ಮಾಡ್ಕೊಳ್ಳಿ, ಇನ್ನು 100 ಬಚ್ಚಿಟ್ಕೊಂಡಿದ್ದಾವೆ, ಆಲ್ರೆಡಿ ಅದರ ಬ್ರೀಡಿಂಗ್ ಸೈಕಲ್ ಶುರು ಆಗಿದೆ ಅಂತ ಅರ್ಥ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಒಂದು ವೇಳೆ ಇಂದಿನ 2 ಫ್ಲೀ ಎಪಿಸೋಡ್ ನೋಡಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ನೋಡಿ, ಯಾಕೆಂದ್ರೆ ಅವಾಗ್ಲೇ ಈ ಸೊಲ್ಯೂಷನ್ಗೆ 100% ಎಫೆಕ್ಟ್ ಸಿಗೋದು. ಫ್ಲೀ ಅಂದ್ರೆ ಚಿಗಟೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನಾಯಿಗಳಲ್ಲಿ ಫ್ಲೀಗಳು ಹೆಚ್ಚಾಗಿ ಕಂಡು ಬಂದ್ರೆ ನೆಕ್ಸ್ಗಾರ್ಡ್, ಬ್ರೊವೆಕ್ಟೋ, ಸಿಂಪಾರಿಕಾ ಎನ್ನುವ ಒಂದು ಟ್ಯಾಬ್ಲೆಟ್ ನಾಯಿಗೆ ತಿನ್ಸಿದ್ರೆ ಸಾಕು, ತಿಂಗಳಾನ್ಗಟ್ಲೆ ಎಲ್ಲ ಸ್ಟೇಜ್ಗಳ ಫ್ಲೀಗಳು ಸಾಯುತ್ತೆ. ಆದ್ರೆ ಅತಿ ಹೆಚ್ಚಿದ್ರೆ ಮಾತ್ರ ಈ ಮಾತ್ರೆ ಬಳಸಿ, ಇದರಿಂದ ಸೈಡ್ ಎಫೆಕ್ಟ್ಸ್ ಗಳು ಕೂಡ ಇದೆ. ಫ್ಲೀಗಳು ಕಚ್ಚಿದ ಜಾಗದಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ ಅಥವಾ ತೆಂಗಿನ ಎಣ್ಣೆನ ಹಚ್ಚೋದ್ರಿಂದ ನಾಯಿಗಳಿಗೆ ಕೆರೆತ ಕಡಿಮೆ ಆಗಿ ತಂಪೆನಿಸುತ್ತೆ ಹಾಗೂ ಸ್ವಲ್ಪ ಮಟ್ಟಿಗೆ ಫ್ಲೀಗಳು ದೂರ ಇರುತ್ತೆ. ಮತ್ತೆ ದಿನಾಲೂ ಫ್ಲೀ ಕೂಂಬನ್ ಬಳಸಿ ನಾಯಿನ ಬಾಚಿ ಕೂಂಬನ್ನ ಸೋಪ್ ವಾಟರ್ ನಲ್ಲಿ ಹಾಕಿ ಆದಷ್ಟು ಫ್ಲೀಗಳು ಮತ್ತು ಮೊಟ್ಟೆಗಳು ಅದರಲ್ಲಿ ಸಾಯುತ್ತೆ. ವಾರಕ್ಕೊಮ್ಮೆ ಆದ್ರೂ ನಾಯಿಯ ಬೆಡ್ ಅಥವಾ ಮ್ಯಾಟ್, ಅದರ ಟಾಯ್ಸ್ ಗಳನ್ನ ಬಿಸಿ ನೀರು ಮತ್ತು ಬೇಕಿಂಗ್ ಸೋಡಾ ಅಥವಾ ಡಯಾಟಿಮಿಷಿಯಸ್ ಅರ್ತ್ ಇಂದ ತೊಳೆಯಿರಿ. ಇದರಿಂದ ಆದಷ್ಟು ಮೊಟ್ಟೆ, ಫ್ಲೀ, ಲಾರ್ವೆ, ಪ್ಯೂಪೆಗಳು ಸಾಯ್ತವೆ. ಆಪಲ್ ಸೈಡರ್ ವಿನೆಗರ್ನ 1:1 ಅಂದ್ರೆ 1 ಕಪ್ಗೆ 1 ಕಪ್ ನೀರ್ನ ಬೆರೆಸಿ ನಾಯಿಯ ಮೇಲೆ ಸ್ಪ್ರೇ ಮಾಡೋದ್ರಿಂದ ಫ್ಲೀಗಳು ದೂರ ಇರುತ್ತೆ. ನಿಮ್ ಮನೆಯಲ್ಲಿ ಸಪೋಸ್ 2 ನಾಯಿ ಇದ್ದು 1 ನಾಯಿಯಲ್ಲಿ ಫ್ಲೀಗಳು ಕಂಡು ಬಂದ್ರೆ ನೀವು 2 ನಾಯಿಗೂ ಟ್ರೀಟ್ಮೆಂಟ್ ಮಾಡೋದು ಅತ್ಯವಶ್ಯಕ. ನಾಯಿಗಳಿಗೆ ಫ್ಲೀ ಕಾಲರ್ ಇದೆ, ಆನ್ಲೈನ್ ನಲ್ಲಿ ಸಿಗುತ್ತೆ ಹಾಗೂ ಪೆಟ್ ಶಾಪ್ ಗಳಲ್ಲೂ ಸಿಗುತ್ತೆ. ಇದನ್ನ ಹಾಕೋದ್ರಿಂದ 8 ತಿಂಗಳವರೆಗೂ ನಾಯಿಗಳನ್ನ ಫ್ಲೀಗಳಿಂದ ದೂರ ಇಡಬಹುದು. ಈ ಟ್ರೀಟ್ಮೆಂಟ್ ಅವಧಿಯಲ್ಲಿ ಆದಷ್ಟು ಬೇರೆ ಪ್ರಾಣಿಗಳಿಂದ ಅಥವಾ ಬೇರೆ ನಾಯಿಗಳಿಂದ ದೂರ ಇಡೋದು ಉತ್ತಮ, ಏಕೆಂದ್ರೆ ಈ ಫ್ಲೀಗಳು ಅಲ್ಲೋಗಿ ರಕ್ಷಣೆ ಪಡೆಯುತ್ತೆ. ತಿಂಗಳಿಗೊಮ್ಮೆ ಆದ್ರೂ ಆಂಟಿ ಟಿಕ್ ಅಂಡ್ ಫ್ಲೀ ಶಾಂಪೂ ಇಂದ ಸ್ನಾನ ಮಾಡಿಸೋದು ಉತ್ತಮ. ಹಾಗಂತ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಮಾಡಿಸಬಾರ್ದು, ಯಾಕೆಂದ್ರೆ ಹೆಚ್ಚು ಕೆಮಿಕಲ್ ಶಾಂಪೂ ಬಳಸಿ ಸ್ನಾನ ಮಾಡಿಸೋದ್ರಿಂದ ನಾಯಿಗಳ ಕೂದಲು ಹೊರಟಾಗಿ ಫಾಲಿಕಲ್ ನಲ್ಲಿರುವ ಆಯಿಲ್ ಕಂಟೆಂಟ್ ಹೊರಟೋಗಿ ಸ್ಮೆಲ್ ಬರೋಕ್ ಶುರುವಾಗುತ್ತೆ. 3 ತಿಂಗಳ ಪ್ಲಾನ್ಗೆ ಸ್ಟಿಕ್ ಆನ್ ಆಗಿ, ಏಕೆಂದ್ರೆ ಒಂದು ಫ್ಲೀ ಜೀವಿತಾವಧಿ 3 ತಿಂಗಳು ಮಾತ್ರ. ಅದರಿಂದ ಈ 3 ತಿಂಗಳು ಹೆಚ್ಚು ಕಾಳಜಿ ವಹಿಸಿ ಈ ಫ್ಲೀ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ.